ಬನ್ನಿ ಅಲ್ಲ ಬೇಡ ಬರಬೇಡಿ ಮರ. 30 ಕುರಿ ಸಾಕಿದ್ದೀನಿ. ಬಕ್ರೀದ್ಗೆ ಎಷ್ಟು ಕೊಟ್ಬಿಡ್ತೀಯಾ? 8 ಟಗರಿದೆ. ಎಷ್ಟು ಹೂವು ಬಿದ್ದಿದೆ, ವೇಸ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ನನ್ಗೆ ಮಲ್ಗೆ ಹೂವು ಅಂದ್ರೆ ಸಖತ್ ಇಷ್ಟ. ಚಿಕ್ಕದ್ರಲ್ಲಿ ಸಚಿನ್ಗೆ ಇದ್ರ ಮೇಲೆಲ್ಲ ಹಚ್ಚಿ ಪ್ರಾಣ ಹಿಂಡ್ತಿದ್ರಂತೆ. ನೋಡಿ ಸಪೋಟ ಕಿತ್ಕೋ, ಎಷ್ಟು ಚೆನ್ನಾಗೈತೆ. ಇಲ್ಲಿ ಪಪ್ಪಾಯ ಇದೆ, ಪಪ್ಪಾಯ, ಆಮೇಲೆ ಹಲಸಿನಕಾಯಿ. ಮೊದಲನೇ ದಿನದೇ ಹಾಲು ಎತ್ತಿಟ್ಬಿಡಿ ಫ್ರೀಜರಲ್ಲಿ. ಜಾಸ್ತಿ ಮಾತಾಡಿದ್ರೆ ಅಷ್ಟೇ ಮಗಳೇ. ನಾಯಿ ಹೆಂಗ್ ಆಡ್ತಾ ಇದೆ ನೋಡಿ, ಸಚಿನ್ ಬರ್ತಾ ಇದ್ದಾನೆ ಅಂತ. ಎಷ್ಟು ಅವಾಗಿಂದ ಒದ್ದಾಡ್ತಾ ಇದೆ ನಾಯಿದು. ಕರ್ಕೊಂಡು ಹೋಗ್ಬೇಕೀಗ ಅವನ್ನ. ಹಿಂಗೆ ಸೌಂಡ್ ಮಾಡ್ತಾ ಇರ್ತಾನೆ. ಬನ್ನಿ ನಾಯಿ ಜೊತೆ ಒಂದು ವಾಕಿಂಗ್ ಹೋಗಿ ಬರೋಣ. ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜಾಯ್ ಜೊತೆ ವಾಕಿಂಗ್. ನಮಗೆಲ್ಲ ವಾಕಿಂಗು, ವಾಕಿಂಗು. ಇವನಿಗೆ ಬೆಳಗಿನ ನಿತ್ಯ ಕಾರ್ಯಕ್ರಮಗಳನ್ನ ಮಾಡಿಸ್ಬೇಕಲ್ಲ. ನಮ್ಮೂರಲ್ಲಿ ಹೊಸ್ದಾಗಿ ಟ್ಯಾಂಕ್ ಕಟ್ತವ್ರೆ, ಹೊಸ ವಾಟರ್ ಟ್ಯಾಂಕ್ ಬರ್ತಾಯಿದೆ. ಇದು ನಮ್ಮ ಜಮೀನು. ಇಲ್ಲಿ ಇದು ಪುಷ್ ಮಾಡ್ಬಿಟ್ಟು ಆ ಕಡೆಯಿಂದ ಇತ್ತು. ಶಬಾಷ್. ಕಾಯಿ ಬಿಟ್ಟಿದೆ, ಇನ್ನೇನು ಎಳ್ನೀರಿಲ್ಲ, ಅದು ಕಾಯಿ ಆಗ್ಬಿಟ್ಟೈತೆ. ಫುಲ್ ಪ್ಲಾಟ್ ರೆಡಿ ಮಾಡ್ಬಿಟ್ಟಮ್ಮ. ಅಲ್ಲಿ ತನಕನೂ ಚೆಂಡ್ಮಲ್ಗೆ, ಹತ್ತಿ, ಜೋಳ ಏನಾದರೂ ಹಾಕ್ತಾರೆ. ಇವಾಗ ಮಳೆ ಬಿದ್ದರೆ ಜೋರಾಗಿ, ಮಳೆ ಬಿದ್ದಾಗ ರೆಡಿ ಮಾಡ್ಕೊಂಡು ಇದನ್ನು. ತೆಂಗಿನ ಮರಗಳಲ್ಲಿ ಕೊನೆಯ ತನಕ ಪ್ಲಾಟ್ ರೆಡಿ ಮಾಡೋಲ್ಲ. ಅದೇ ತೆಂಗಿನ ಮರ, ದೊಡ್ಡ ದೊಡ್ಡ ಇದು ಇಲ್ಲಿ ತನಕ. ಅದು ನಿನಗೆ ಅಲ್ಲಿ ತೋರಿಸ್ತೀನಿ ನೋಡಿ. ದಿಸ್ ಈಸ್ ಮೈ ಡ್ರೀಮ್ ಪ್ಲಾಟ್. ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲ ಗೊತ್ತಿರೋದಕ್ಕೆ. ಅಂದರೆ ಬಿಟ್ಬಿಟ್ಟು ಹಿಂದೆಗೆ ಸ್ವಲ್ಪ ಎಲ್ಲ ಗಾರ್ಡನ್ ಎಲ್ಲ ಮಾಡ್ಕೊಂಡು ಕಟ್ಟಬೇಕು. ಅದಕ್ಕೆ ಮುಂಚೆ ಗಿಡಗಳು ತಂದು ಹಾಕಬೇಕು. ನನ್ನ ಆಸೆ ಯಾವಾಗ ಈಡೇರಿಸ್ತೀನೋ ಗೊತ್ತಿಲ್ಲ. ಇವನಿಗೆ ಇಲ್ಲೆಲ್ಲ ವಾಕಿಂಗ್ ಇವತ್ತೇ ಫಸ್ಟ್ ಅನಿಸುತ್ತೆ. ಇವನ್ನ ಯಾರು ಕರ್ಕೊಂಬರಲ್ಲ, ದೂರ ಇಲ್ಲ. ಅಲ್ಲೇ ಮನೆ ಹತ್ರ ಒಂದು ಚೂರು ಹಿಂಗೆ ಓಡಾಡಿಸ್ಬಿಟ್ಟು ಕಟ್ಟಾಕ್ಬಿಡ್ತಾರೆ. ಯಾರಿಗೂ ಟೈಮು ಇರಲ್ಲ. ನಾನು ಬಂದಾಗಷ್ಟೇ ಇವನ್ನ ಇಷ್ಟು ಕರ್ಕೊಂಡೋಗಿ ವಾಕಿಂಗ್ ಮಾಡಿಸಿ ಎಲ್ಲ ತೋರಿಸ್ಕೊಬರೋದು. ಅದಕ್ಕೆ ನಾನಂದರೆ ಸಾಕು, ಏನು ಎಗರಾಡೋದು ಕರ್ಕೊಂಡೋಗು ಅಂತ. ಪಾಪ ಒಂದು 10 ವರ್ಷದಿಂದ ಐತೆಮ್ಮ ನಮ್ಮ ಮನೇಲಿ ಇದು. ಇದು ಇನ್ನೊಂದು ಪ್ಲಾಟು. ಇದಕ್ಕೆ ನಮ್ಮ ಅಣ್ಣ ಶುಂಠಿ ಹಾಕೋನೆ. ಶುಂಠಿ ಹಾಕಿ ಎಷ್ಟು ಬೇಗ ಕಳೆ ಬಂದೈತೆ ನೋಡು. ಕಳೆ ಇದು ಹೊಡೆದಿರೋದು, ಕಳೆನಾಶಕ. ಕಳೆ ಎಲ್ಲ ಅದಕ್ಕೆ ಸತ್ತಿರೋ ಥರ ಆಗಿರೋದು. ನೆನ್ನೆನೋ ಮೊನ್ನೆನೋ ಹೊಡೆದವನೆ ಅದು ನೋಡು. ಇದು ನೀನು ಹೋಗಾಗ ಅದು ಯಾವತ್ತೂ ಐತೆ ಗೊತ್ತಿಲ್ಲಮ್ಮ. ಹೆಣ್ಣು ತನಕ ಇಲ್ಲಿಂದ ನೋಡು, ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ತನಕ, ಅಲ್ಲಿ ತನಕ. ಅಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ದನ ಮೇಯಿಸ್ತಿದ್ವಮ್ಮ ನಾವು. ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ನಲ್ಲ, ಅದು ಯಾವ ಮರ ಅದು? ನಾನು ನೆಕ್ಸ್ಟ್ ಟೈಮ್ ಕೇಳಿದ್ರೆ ಹೇಳ್ಬೇಕು ಅಂತಲೇ ಹೇಳ್ಕೊಟ್ಟಿದ್ದೆ ನಿನಗೆ. ಬನ್ನಿ ಅಲ್ಲ ಬೇಡ ಬರಬೇಡಿ ಮರ. ಗೊತ್ತಿಲ್ಲಮ್ಮ, ಕಾಸ್ಟ್ಲಿ ವುಡ್ಡು. ಟೀಕಲ್ಲ, ಸಿಲ್ವರ್, ಗೋಲ್ಡ್, ಬೀಟೆಮಾ, ರೋಸ್ ವುಡ್. ವಾಕಿನಿಂದ ಬಂದ ತಕ್ಷಣ ಅವನೇ ಹೋಗ್ತಾನೆ ಮನೆಗೆ. ನೋಡಿ, ಅವನೇ ಹೋಗ್ತಾನೆ, ಏನು ಹಠ ಮಾಡಲ್ಲ ಹೋಗೋಕ್ಕೆ. ಈ ಅರ್ಜೆಂಟಾಗಿ ಕರೀತಾನೆ, ಇಲ್ಲಾಂದರೆ ಸಚಿನ್ ನೋಡಿದಾಗೆಲ್ಲ ಕರೀತಾನೆ. ಐ ಲವ್ ಯು ಹೇಳು ವಾಪಸ್ಸು. ನಾಚ್ಕೋತವನಿ ಚಿಕ್ಕಮ್ಮಂಗ ಐ ಲವ್ ಯು ಹೇಳಕ್ಕೆ. ಐ ಲವ್ ಯು ಹೇಳ್ಬಿಡು ಮಗನೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕು ಅಂತ ಅವನು. ಹಲಸಿನ ಕಾಯಿ ಬೇಕು. ಎಸ್, ಇವ್ರ ಮಮ್ಮಿ, ನಮ್ಮ ಅತ್ತೆ ಕೇಳೋರು. ಹ್ಞೂ ಲೇಟ್ ಆಗುತ್ತೆ. ಅವರು ಅವತ್ತು ಲಾಸ್ಟ್ ಟೈಮು ಕೇಳಿದ್ರು, ನಾವು ಅಣ್ಣ ಆಗ್ಬಿಟ್ಟೈತೆ ಇಲ್ಲ ಅಂತ ಹೇಳಿದ್ವಿ. ಅಪ್ಪ ಬಕ್ರೀದ್ಗೆ ಎಷ್ಟು ಕುರಿ ಸಾಕಿದೆ ಹೇಳಪ್ಪ ನೋಡೋಣ. ಬಕ್ರೀದ್ಗೆ ಎಷ್ಟು ಕುರಿ ಸೇಲ್ಗಿದೆ? 30 ಕುರಿ ಸಾಕಿದ್ದೀನಿ. ಬಕ್ರೀದ್ಗೆ ಎಷ್ಟು ಕೊಟ್ಬಿಡ್ತೀಯಾ? 8 ಟಗರಿದೆ. 8 ಟಗರು
ಎಷ್ಟು ಒಂದು ಟಗರಿಗೆ ಎಷ್ಟು ಕೊಟ್ಟು ಮಾಡ್ತೀಯಾ? ಒಂದು ಟಗರಿಗೆ 25,000. 25,000 ರೂಪಾಯಿ. ಹ್ಞೂ 25 8 ಅಂದ್ರೆ ಎಷ್ಟಾಯ್ತು ಕಗಿ? 2 ಲಕ್ಷ ರೂಪಾಯಿ. ಓಹೋ 2 ಲಕ್ಷ ರೂಪಾಯಿ ಬಿಡ್ತಾ. ಇನ್ನೇನು 4ಕ್ಕೆ 1 ಲಕ್ಷ, ನಾನು ಅನ್ಕೊಂಡಿನಿ 8ಕ್ಕೆ 2 ಲಕ್ಷ. ನೋಡೋಣ ಎಷ್ಟು ಕೊಡ್ತಾರೆ. ಏನಪ್ಪ ಇಷ್ಟೊಂದು ದುಡ್ಡು ಇಟ್ಟಿದೆ ನೀನು, ಗೊತ್ತಾಗಲ್ಲ ಅಷ್ಟೇ ನಮಗೆ. ಅಲ್ಲೇ ನಿಂತ್ಕೊಳ್ಳೋದು ಎಲ್ಲ ಎತ್ಕೊಳ್ಳೋದು ಹ್ಞೂ ತಗೊಳ್ಳೋದು. ಅವತ್ತೇನು ಗುರ್ರು ಅನ್ನೋದು. ಅದೆಲ್ಲ ಅದು ಇನ್ನೊಂದೈತೆ ಅಲ್ಲೈತಾ 6 ಒಳಗಡೆ ಐತಾ ಅದು? ಆಯ್ತು ಈಚೆ ಇರ್ತಾ ಟಗರು 8 ರೆಡಿ ಇದೆ. ಅಷ್ಟೇ ತಗೊಳ್ಳೋದು. ಕೊಟ್ಬಿಡಿ, ನಮ್ಮ ಮಾವನೇ ತಗೋತಾರೆ ಏನಾದ್ರು ಫಂಕ್ಷನ್ ಮಾಡಿದ್ರೆ. ಚಂದು ಮತ್ತೆ ನಿಮ್ಮದು ಪಾಪದು. ಹಾಂ ಇನ್ನು ಅದು ಚಂದು ಮತ್ತೆ ನಿಮ್ಮ ಪಾಪದು. ಸೊ ಇವಾಗ ನಮ್ಮ ಮುಂದಿನ ಕೆಲಸ ಮಲ್ಲಿಗೆ ಹೂ ಕೊಯ್ಯೋದು. ಈ ಕಡೆ ಬಾಮ. ಮಲ್ಲಿಗೆ ಹೂ ಬಿಟ್ಟಿದೆ, ನಮ್ಮ ಮಮ್ಮಿ ಕುಯ್ಕೊಂಡೋಗಿ ತಗೊಂಡೋಗಿ ದೇವ್ರ ಪೂಜೆ ಮಾಡಿ ಅಂತ ಹೇಳೈತೆ. ನಮಗೆ ಕುಯ್ಕೊಡೋಕ್ಕೆ ಸಹಾಯಕ್ಕೆ ಈ ಚೋಟ್ರನ್ನ ಕರ್ಕೊಂಬಂದಿದ್ವಿ. ನಾನು ಕುಯ್ತೀನಿ ಬಪ್ಪ, ತಲೆಗೆಡ್ಸ್ಕೊಬೇಡ. ನೋಡಮ್ಮ ಎಷ್ಟು ಮಲ್ಲಿಗೆ ಹೂ ವೇಸ್ಟ್ ಆಗೈತೆ ನೋಡಮ್ಮ, ಕುಯ್ಯೋರಿಲ್ದೆ. ನೋಡು ಎಷ್ಟು ದೊಡ್ಡ ಮರ, ಯಪ್ಪ. ಕುಯ್ದ್ರೆ ನಿಜವಾಗ್ಲೂ ನಮ್ಮ ತಾತ ಹಾಕಿರೋದಮ್ಮ ಇದು, ನಮ್ಮ ತಾತನ ಕಾಲದಿಂದನೂ ಐತಿದು. ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರಾಣ ತಿನ್ನೋರು, ಕುಯ್ಕೊಡು 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 ಅಂತ. ವಸಿಷ್ಠ ಈಗನೇ ಜೋಶಲ್ಲಿ ಕುಯ್ತಾನೆ, ಸ್ವಲ್ಪ ಬುದ್ಧಿ ಬಂದಮೇಲೆ ಕುಯ್ಕೊಡಲ್ಲ ಅವನು. ಹೋಗು ನಾನು ಟಿ ವಿ ನೋಡಬೇಕು, ಚಿಂಟು ಟಿ ವಿ ನೋಡಬೇಕು ಅಂತ. ನೀನು ಯಾಕೆ ಹತ್ತಿದ್ದೀವಿ ಬಪ್ಪ, ನೀನು ಚಡ್ಡಿನೂ ಹಾಕಿಲ್ಲ, ನಾನು ತೋರ್ಸೋಕ್ಕಾಗಲ್ಲ, ಯೂಟ್ಯೂಬರ್ ಡಿಲೀಟ್ ಮಾಡ್ತಾರೆ. ಅದಕ್ಕೆ ಅವ್ನು ಬರೀ ಸೊಂಟದ ಮೇಲೆ ತೋರಿಸ್ತಾ ಇದ್ದೀನಮ್ಮ. ಕತೆ ಎಲ್ಲ ಜೀವನ ಗುರು, ನಮ್ಮ ಮನೆ ಮಕ್ಕಳದು. ನನ್ನ ಕೇಳ್ತೀನಿ ಬಾರ ವಸಿಷ್ಠ, ಕೆಳಗಡೆಯಲ್ಲಿ ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡು ಬಾ. ಎಷ್ಟು ಹೂವು ಬಿದ್ದಿದೆ, ವೇಸ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಸಚಿನ್ ಅವರು ಕಿತ್ಕೊಳ್ಳೋಕೆ ಹತ್ತುತ್ತಾ ಇದ್ದಾರೆ. ಇರಪ್ಪ, ಏನೇ ಹಿಡ್ಕೊತೀನಿ ಯಾವುದಕ್ಕೂ. ಇರೋದೇ ಒಬ್ಬ ಗಂಡ ನನಗೆ. ಇನ್ನು ಮೊದಲನೇ ಆ್ಯನಿವರ್ಸರಿ ಸರ್ಪ್ರೈಸ್ ಬೇರೆ ಕೊಟ್ಟಿಲ್ಲ ನೀನು. ಆಗಲೇ ಪೀಟಿಗೆ ಆಗ್ತಾ ಇದೆಯಾ ಗಿಫ್ಟ್ಗೆ? ಆಡಿಯನ್ಸು ಗೊತ್ತಾಗ್ಬಿಡ್ಲಿಲ್ಲ, ಕೊಡ್ಸಲ್ಲ ಏನು ಅಂತ ಹೇಳ್ತಾ ಇದೆಯಾ? ಇಲ್ಲ ಗೈಸ್, ಕೊಡ್ಸ್ತಾನೆ, ಸರ್ಪ್ರೈಸ್ ಇಲ್ಲ, ಕೊಡ್ತಾನೆ. ಹೋಗಿ ಚಡ್ಡಿ ಹಾಕೋ ಬರೋಗು ಅಂತ ಅಂದಿದ್ದು ಇವನಿಗೆ. ಹೋಗಿ ಚಡ್ಡಿ ಹಿಡ್ಕ ಓಡ್ ಬತ್ತಾವನೆ, ಇಲ್ಲ ಹಾಕ್ಸ್ಕೊಳಕ್ಕೆ. ಅವ್ರ ಅಣ್ಣನ ಕೇಳ್ತಾವನೆ, ಅವ್ರ ಅಣ್ಣ ಹಾಕೊಡ್ತಾ ಇಲ್ಲ. ಬಾರಮ್ಮ ನಾನು ಹಾಕ್ಕೊಡ್ತೀನಿ ಪಾ. ನನಗೆ ಮಲ್ಲಿಗೆ ಹೂ ಅಂದರೆ ಸಖತ್ ಇಷ್ಟ, ಅದಕ್ಕೆ ಕುಯ್ತವ್ರೆ. ನಂಗೆ ಮುಡ್ಕೊಳ್ಳೋದಂದ್ರೆ ಇಷ್ಟ ಹೂವನ, ಸೊ ಕುಯ್ತವ್ರೆ. ಗುಡ್ ಹಸ್ಬೆಂಡ್ ಕ್ವಾಲಿಟೀಸ್. ಚಿಕ್ಕದ್ರಲ್ಲಿ ಸಚಿನ್ಗೆ ಇದ್ರ ಮೇಲೆಲ್ಲ ಹಚ್ಚಿ ಪ್ರಾಣ ಹಿಂಡ್ತಿದ್ರಂತೆ. ನಂಗೇನಮ್ಮ, ಒಂದು ಮಳ ಆಗೋಷ್ಟು ಕುಯ್ ಸಾಕು ಅಲ್ವಾ? ನಂಗೆ ಏನು ಗೊತ್ತೇ ಆಗ್ತಾಯಿಲ್ಲ ಎಲ್ಲೆಲ್ಲವೇ ಏನು ಅಂತ. ನೀನು ಹೆಂಗೆ ಕುಯ್ತಾ ಇದೆಯೋ? ಕುಯ್ ಅದ್ರಲ್ಲಿ ಇವ್ರು ಬೇರೆ, ಛೋಟಾ 1 ಛೋಟಾ 2. ನೋಡಿ ಇಲ್ಲಿ ಮಾವಿನಕಾಯಿನ ಹಿಂಗೆ ಕೈ ಹಾಕಿ ಹಿಂಗೆ ಕಿತ್ಕೋಬೋದು, ಹತ್ರದಲ್ಲೇ ಅವೆ. ನಾನೇನು ಮಾವಿನಕಾಯಿ ತಿನ್ನಲ್ಲ, ಕಿತ್ಕೊಳ್ಳೋದು ಇಲ್ಲ, ಸುಮ್ಮನೆ ಕೂತ್ಕೋ. ಫೈನಲಿ ಇಷ್ಟು ಹೂವು ಗೈಸ್. 3/4 ಗಂಟೆ ಬಿಡಿಸ್ನಮ್ಮ, ಅರ್ಧ ಗಂಟೆ ಬಿಡಿಸಿದ್ಕೆ ಇಷ್ಟೇ ಹೂವು ಗೈಸ್. ಯಪ್ಪ ಸಾಕಾಯಿತು. ಅಂದರೆ 1% ಅಷ್ಟೇ ಕುಯ್ದಿದ್ದು ನಾನು, ಇನ್ನೂ ಆ ಕಡೆ ಎಲ್ಲ ಆಗಲಿಲ್ಲ, ಆಗಲ್ಲ. ಇನ್ನೂ ಮೇಲೆಲ್ಲ ಹಬ್ಬಿಟ್ಟೈತೆ. ಇವ್ರು ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಆಟೆ ಹೊಡಿತಿದ್ರು ನಮ್ಮ ಅಣ್ಣನ ಮಕ್ಕಳ ಜೊತೆ. 1 ರೂಪಾಯಿ ಕೆಲಸ ಮಾಡಿಲ್ಲ ಗೈಸ್. ಇಲ್ಲ, ಇದು ನಾನು ಚಿಕ್ಕದೆಲ್ಲ ಕಿತ್ಕೊಂಡೆ. 200 ರೂಪಾಯಿ ಕೊಟ್ಬಿಟ್ಟು ಹೂವು ತೊಗೊಂಡೋಗು. ಓಯ್ 200 ರುಪೀಸ್ ಕೊಟ್ಬಿಟ್ಟು ಹೂವು ತೊಗೊಂಡೋಗು. ನೀನು ತೊಗೊಂಡಿರೋದೇನು? ನಾನು 5 ಲಕ್ಷ ಕೊಟ್ಟು ಜೀವನ ಪೂರ್ತಿ ಡೈಲಾಗ್ ಹೇಳೋಕೆ ಕಾಲ ಕಳೆದ್ಬಿಡ್ತೀಯಲ್ವಾ? ನಡಿ ಇವಾಗ. ಕೊಡ ಅವನಿಗೂ. ನಮ್ಮ ಅಜ್ಜಿ ನಮ್ಮ ಅಮ್ಮನ ಅಂಗಡಿಲಿ ತಿಂಡಿ ಎತ್ಕೊಂಬಂದು ತಿಂತವ್ರೆ ಕಾಳ ಮಕ್ಕಳು. ನಾನು ಹಿಂಗೆ ಮಾಡ್ತಿದ್ದೆ. ನಮ್ಮ ಅಜ್ಜಿ ಅಂಗಡಿ ಇಟ್ಟಿದ್ರು, ನಾನು ನಮ್ಮ ಅಜ್ಜಿಗೆ ಹಿಂಗೆ ಹಿಂಸೆ ಕೊಡ್ತಿದ್ದೆ. ಇವರು ಹಿಂಗೆ ಕೊಡ್ತವೆ. ನಿಮ್ಮ ಅತ್ತೆ ಇಟ್ಟವ್ರಲ್ಲ, ಹೋಗಿ ಮಾಮ ಮಿಚ್ಚರ್ ತಿಂತೀಯಲ್ಲ. ರಸ್ಪುರಿ ಮಾವಿನ ಹಣ್ಣು ಮೈತಳಿ
ಎಷ್ಟು ಮಾವಿನಕಾಯಿ ಕಚ್ಚೈತೆ ನೋಡಿ ಸತಿ. ಹಣ್ಣಾದ್ಮೇಲೆ ತಿನ್ನುವ. ಈ ಸತಿ ಮಾವಿನ ಹಣ್ಣಿಗೆ ನನ್ನ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹ್ಞೂ ಲಾಸ್ಟ್ ಇಯರ್ ನಾನು ಕದ್ ತಂದು ಕೊಡ್ತಾ ಇದ್ದೆ. ಅದು ತಂದ್ಕೊಡ್ತಿದ್ದೆ, ಲಾಸ್ಟಿಗೆ ತಂದ್ಕೊಡ್ತಿದ್ದೆ. ಅದು ಒಂದೊಂದು ಹಣ್ಣಾಗ್ತಿತ್ತು, ಒಂದೊಂದು ಅಂದರೆ ನಾನು ಬರೋದೇ ಅಪರೂಪ ಅಲ್ವಾ, ನಾನು ಬಂದಾಗ ತಂದು ಕೊಡ್ತಿದ್ದೆ. ಈ ವರ್ಷ ಹಣ್ಣಾದ ಕರೆಕ್ಟ್ ಟೈಮ್ ಬಂದ್ಬಿಡೋಣ, ಎಷ್ಟು ಬೇಕಷ್ಟು ತಗೊಂಡು ಹೋಗ್ಬಿಡೋಣ. ನಮ್ಮ ಮಮ್ಮಿ ಇನ್ನೊಂದು ಕೆಲಸ ಕೊಟ್ಟವ್ರೆ, ಸಪೋಟ ಕಿತ್ಕೊಂಡು ಹೋಗಿ ಅಂತ. ಇಷ್ಟೊಂದು ಐತಲ್ಲಮ್ಮ, ನೋಡಿ ಸಪೋಟ ಕಿತ್ಕೊ, ಎಷ್ಟು ಚೆನ್ನಾಗೈತೆ, ಸೂಪರ್. ನಾನು ಹಾಕಿದ ಗಿಡ ಅಂತ ನನಗೆ ಹೆವಿ ಎಮ್ಮೆ ಇದೆ ಇದ್ರ ಬಗ್ಗೆ. ಆಗುತ್ತೆ ಎಲ್ಲ ಆಗುತ್ತೆ. ಹಿಂಗೆ ಇದು ಮಾಡ್ಬಿಟ್ಟು ಕಿತ್ಕೋ, ಎಳಿಬೇಡ, ಹಾಲು ಬರುತ್ತೆ. ಹೂವು ಇದಕ್ಕೆ ಹಾಕ್ಬಿಡು, ಒಳಗಡೆ ಹಾಕ್ಬಿಡು, ಇದಕ್ಕೆ ಹಾಕೊಳ್ಳುವಂತೆ. 10 ವರ್ಷ ಆಯಿತು ಗೈಸಿದ್ದು ನಾನು ಗಿಡ ತಂದು ನಾನು ನಮ್ಮ ಅಪ್ಪ ತಗೊಬಂದು ಹಾಕಿ. ಫೈನಲಿ ವಿ ಆರ್ ಈಟಿಂಗ್ ಫ್ರೂಟ್ಸ್ ಔಟ್ ಆಫ್ ಇಟ್. ಖುಷಿ ಆಗುತ್ತೆ. ಇನ್ನು ಮೈಸೂರು ತೊಗೊಂಡೋಗಿ ಹಣ್ಣು ಮಾಡ್ಕೊಂಡು ತಿಂತೀವಿ. ನಾವು ಬೇರೆ ಡಯಟ್ ಅಂತ ಶುರು ಮಾಡಿಬಿಟ್ಟಿದ್ದೀವಿ. ನಮಗೆ ಸ್ವೀಟ್ ಸೋರ್ಸ್ ಫ್ರೂಟ್ಸೇ ಈಗ. ನಾನು ಇದೇ ಹೇಳಿದಮ್ಮ, ಈ ಥರ ಗಿಡ ತೊಗೊಂಡು ಆ ಕಡೆ ಎಲ್ಲ ಹಾಕ್ಬೇಕು ಅಂತ. ಹ್ಞೂ ಕಾಯಿ ಕಚ್ಚೈತೆ. ಅರೆ ಚೆನ್ನಾಗಿ ಹಣ್ಣಾಗಲ್ಲ ಅನ್ಸುತ್ತೆ ಅಮ್ಮ. ಅದೇ ಚೆನ್ನಾಗಿ ಹಣ್ಣಾಗಲ್ಲ, ಸ್ವೀಟ್ ಇರಲ್ಲ. ಅದೇನಾಗ್ತದೆ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಹಣ್ಣು ಮಾಡಿಸ್ಬೇಕು. ಹಣ್ಣಾಗಿ ಬಂದ್ರೋಣ, ಆಮೇಲೆ ಪಕ್ಷಿ ತಿನ್ಬಿಡ್ತವೆ. ನೋಡು. ಆದರೆ ಆಗಲೇ ಇದಾಗ್ಬಿಟ್ಟೈತೆ ನೋಡಿ, ಪಕ್ಷಿ ತಿಂದವೆ. ಈ ಕಡೆ ಚೆಕ್ ಮಾಡಬೇಕು. ಇಲ್ಲೇ ಟೆಸ್ಟ್ ಮಾಡ್ಬಿಡ, ನಮ್ಮ ಮೈಸೂರು ತನಕ ತಗೋದು ಬೇಡ. ಕಲರು ಬರಲ್ಲಮ್ಮ, ನಾನು ನೋಡಿ ಬರಲ್ಲ. ಅದು ಕಲರ್ ಬರೋಕ್ಕೆಲ್ಲ ಫರ್ಟಿಲೈಸರ್ಸು ಅದು ವ್ಯವಸಾಯ ಮಾಡ್ಬೇಕು. ಹಣ್ಣಾಗಿಲ್ಲ ಮಗನೇ, ಹಿಂಗೈತಿ ಗೈಸ್. ಅಲ್ಲಿ ಹೊಸೂರಲ್ಲೂ ನಮ್ಮ ದೊಡ್ಡಪ್ಪ ಮನೇಲಿದೆ ಅಂಟಿಂಗ್ ಗೈಸ್. ಇಲ್ಲಿ ನಾವು ಏನೇನು ಬೇಕೆಲ್ಲ ಅಂಟು ಮಾಡ್ತಾ ಇದ್ದೀವಿ. ಇದನ್ನು ದೊಡ್ಡ ಮರ ಥರ ಇತ್ತು ಇದೆಲ್ಲ ಹತ್ಬಿಟ್ಟೆ ಕುಯ್ತಾ ಇದ್ದು. ಮುಂಚೆ ನಾನು ಕರ್ಬೇವಿನ ಸೊಪ್ಪು ಬೇಕು ಅಂದರೆ, ಬಟ್ ಸ್ವಲ್ಪ ಹುಳ ಬಂದು ಹಾಳಾಗ್ಬಿಟ್ಟು ಅದಕ್ಕೆ ಕಟ್ ಮಾಡೋರೆ. ಎಷ್ಟು ಬೇಕಮ್ಮ? ಸ್ವಲ್ಪ. ಅಲ್ಲೇ ಕನಕಾಂಬರ ಹೂವನೂ ಇದೆ, ಬೇಕಂದ್ರೆ ಅದನ್ನು ತಗೋಬೋದು. ಕನಕಾಂಬರ ಹೂವು, ಅಯ್ಯೋ ಚಿಕ್ಕ ವಯಸ್ಸಲ್ಲಿ ನಂಗೆ ಹೂವು ಕೇಳೋದು ಬೆಟ್ಟ ಅಷ್ಟಮ್ಮ. ಹೂವು ಬಿಡುತ್ತಾ ರಜನ, ಹೂವು ಕುಯ್ಕೊಡು, ಹೂವು ಕುಯ್ಕೊಡು. ಇಲ್ಲಿ ನೋಡಿ ಎಷ್ಟೈತೆ ಬಾಯಲ್ಲಿ. ಓ ಅಲ್ವಾ, ಈಗ ಮಲ್ಲಿಗೆ ಮೊಗ್ಗು ಜೊತೆ ಮಿಕ್ಸ್ ಮಾಡಬೇಕು ಅಂದರೆ ಕನಕಾಂಬರನ ತೊಗೊಂಡು ಹೋಗ್ಬೋದು. ಕಿತ್ಕೊಳ್ಳ ಕಿತ್ಕೊಳ್ತೀನಿ ನೋಡೊಂಚೂರು, ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಿರಲ್ಲ, ಹೋಗಮ್ಮ, ಇದ್ರೆ ಆವಿರ್ತಾವಷ್ಟೇ. ಯಾವ ಜೊತೆ ಒಂದು ಸೆಲ್ಫಿ ತಗೋ. ಗಿಳಿ ಮಾವಿನಕಾಯಿ ಫುಲ್ ದಪ್ಪಾಗಿ ನೀಟಾಗಿ ಬಲ್ತಿದೆ ಗೈಸ್. ನಾವು ತಿನ್ನಂಗಿದ್ರೆ ಅದನ್ನೊಂದಷ್ಟು ತಗೋತಾ ಇದ್ವಿ. ಚಿಕ್ಕ ವಯಸ್ಸಲ್ಲಿ ಹೆವಿ ಕ್ರೇಜ್ ಇತ್ತು, ಇವಾಗ ಯಾರು ತಿನ್ನೋ ಅಷ್ಟು. ಈ ಹೂವು ಕೇಳಿದ್ದಕ್ಕೆ ಇದನ್ನು ಕಿತ್ಕೊಡ್ತಾ ಇದ್ದಾರೆ ಗೈಸ್. ಪರವಾಗಿಲ್ಲ, ಎಲ್ಲ ಕೆಲಸ ಮಾಡ್ತಾರೆ, ಒಂದೊಂದು ಸತಿ ಮಾತ್ರ. ಡಿಸ್ಕ್ಲೇಮರ್, ಒಂದೊಂದು ಸತಿ ಮಾತ್ರ. ಹೂವು ನೋಡಿದ್ರೇ ಖುಷಿ ಆಗ್ತಿದೆ, ಹುಡ್ಕೋಬೇಕು ಅಂತ ಅನಿಸ್ತಾ ಇದೆ. ಹಾಂ, ಇದೊಂಥರ ಚೆನ್ನಾಗಿದೆ. ಏನಿಲ್ಲ ನೋಡಿ ಗೈಸ್, ಇಲ್ಲೇ ಬೂದ್ ಗುಂಬಳಕಾಯಿ. ಇದು ದಸರಾ ಟೈಮಿಗೆ ಇರುತ್ತಾ? ಇರುತ್ತೆ, ಒಂದೊಂದಿರುತ್ತೆ, ಒಂದೊಂದ್ಸತಿ ಇರಲ್ಲ. ಕಾಸು ಕೊಟ್ಟು ತರಬೇಕು. ಇಲ್ಲೊಂದೈತೆ ಆಯ್ತು ಪೂಜೆ ಟೈಮ್ಗೆ. ಅವ ಈ ಥರ ಆಯ್ತು ಪೂಜೆ ಟೈಮಿಗೆ ಬಂದರೆ ಒಳ್ಳೇದು. ಸುಮ್ಮನೆ ಎಷ್ಟಿರ್ತಮ್ಮ, ನಮ್ಮ ಮನೆಯವ್ರೇನು ಬೇಕು ಅಂತ ಹಾಕಿರಲ್ಲ. ಮಳೆ ಬರುತ್ತಲ್ಲ, ಅವೇ ಚೆನ್ನಾಗಿ ಬೆಳ್ಕತ್ತವೆ. ಇಲ್ಲಿ ಪಪ್ಪಾಯ ಇದೆ, ಪಪ್ಪಾಯ. ಆಮೇಲೆ ಹಲಸಿನಕಾಯಿ, ಸಾಂಬಾರು ಪಲ್ಯ ಮಾಡೋ ಕಾಯಿ ತೊಗೋತಾ ಇದ್ದೀವಿ. ಹಲಸಿನ ಹಣ್ಣೆ ಮಾವನ ಮನೆಯಿಂದನೇ ತಂದಿದ್ದೀವಿ. ಇದು ನೆಕ್ಸ್ಟ್ ವಿಳ್ಯದೆಲೆ, ಇಲ್ಲೇ ವಿಳ್ಯದೆಲೆನೂ ಇದೆ, ಅದನ್ನು ತೊಗೋತಾ ಇದ್ದೀವಿ. ಇಷ್ಟ ಹಲಸಿನ ಹಣ್ಣು ಬಿಟ್ಟಿದೆ. ನಂಗೆ ಹಲಸಿನ ಹಣ್ಣು ಅಂದರೆ ಫೇವ್ರೇಟ್, ಸೊ ತಕ್ಕೊಡ್ತವ್ರೆ ಸಚಿನ್. ನಂಗೆ ಯಾವ ಹಣ್ಣು ಇಷ್ಟ ಗೊತ್ತಿಲ್ವಾ? ಹೇಳ್ದೆ, ಹೇಳಿಲ್ಲ ಅನ್ನೋ ಕೊಲೆ ಮಾಡ್ತಾ ಇದ್ದೆ ನೀನು. ಇಲ್ಲಿ ಹೇಳ್ದೆ ನಾನು ವಿಡಿಯೋಗೆ, ಅದಕ್ಕೆ ಕಟ್ ಮಾಡಿ ಕೊಡ್ತಾವ್ರೆ ಅಂತ. ಅದಕ್ಕೆ ನಿಂಗೆ ಕೇಳಿದೆ, ನಿಂಗೆ ಗೊತ್ತಾ ಅಂತ. ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ನಲ್ಲ. ನೆಕ್ಸ್ಟ್ ಈಗ ಹಲಸಿನ ತಾಳ್ದ ಮಾಡೋದಕ್ಕೆ ಹಲಸಿನ ಕಾಯಿ ಕೀಳ್ತವ್ರೆ, ಹಣ್ಣಿಲ್ಲ. ಹುಷಾರು. ಓ
ಇದೆಲ್ಲ ಚಲೋ ಆಯ್ತು. ನೆಗೆಚ್ ನೋಡ್ ಬಾ. ಹಾಂ ಮದ್ಯದ್ದು ಬಾ. ಎಲ್ಲ ಕಿತ್ಕೊ ಹಂಗೆ ಬೆಳೆದಿಲ್ಲ ಬಾ. ಚೆನ್ನಾಗಿರತ್ತು ಕಿತ್ಕೋ ಕಳ್ಸಕ್ಕೆ ಬೆಳೆದಿಲ್ಲ. ಹಾಂ ಚಿಕ್ಕದಾಗಿ ಒಂದು 10 ಕಿತ್ಕೋ ಸಾಕು. ನೆಕ್ಸ್ಟು ಪರಂಗಿ ಹಣ್ಣು. ಹುಷಾರು, ಕೈ ಹುಷಾರು. ಕ್ಯಾಚ್ ಹಿಡಿದ್ರು ನೀಟಾಗಿ. ಪರ್ಫೆಕ್ಟ್ ಕ್ಯಾಚ್. ಇದು ಪಲಾವ್ ಎಲೆ. ಅಮ್ಮ ಒಣಗಿರೋ ಪಲಾವ್ ಎಲೆ ಇದೆಯಾ? ನಮ್ಮಪ್ಪನ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಸುಗಳು ಸಕ್ಕದಾಗಿದೆ ಕಣಪ್ಪ. ಕೂಡ ತೆಗಿತೀನಲ್ಲ. ಏಯ್ ಹೆಸರುಕಬೇಡ, ನಿಂತ್ಕೋ ಇಟ್ಕೋ. ಬುಂಡೆಲ್ಲ ಡಿಚ್ಚಿ ಹೊಡಿತೀಗ ನಿಂಗೆ. ಸರಿ ಬಿಡು ತೆಗದೆ. ಏನು ಮಾಡಲ್ಲ, ಕರಸ್ಲಾಕ ನಾಲ್ಕು ಕೆರಿಗೆ ಏನು ಬಿಡಲ್ಲ. ಇದು ಕಪ್ಪಾಗಿದೆ. ಸರಿ ಹಾಂ ಎರಡು ಕಪ್ಪಾಗಿದೆ. ಕಬ್ಬಾಗಿದೆ ಎರಡುವೆ. ಮೊದಲನೇ ದಿನದೇ ಹಾಲು ಎತ್ತಿಟ್ಬಿಡಿ ಫ್ರೀಜರಲ್ಲಿ. ನಾವು ಬಂದ್ಬಿಟ್ಟು ಆಮೇಲೆ ಕೇಕ್ ಕೊಡ್ತೀವಿ. ಗಿಣ್ಣಲ್ಲು ಯಾವಾಗ ಹಾಕ್ಬೋದಪ್ಪ? ಇದು ಮೊದಲನೇ ದಿನ ಹಾಲು ಕೊಡಿ, ಮಿಸ್ ಮಾಡಿ. ಜಾಸ್ತಿ ಮಾತಾಡಿದ್ರೆ ಅಷ್ಟೇ ಮಗಳೇ. ನಿಮ್ಮ ಅಪ್ಪನ ಕಳಿಸ್ತೀನಿ ರೀ ಇದನ್ನ ನೋಡಿ. ನಿಮ್ಮ ಮಗಳು ಹೆಂಗೆ ಆಡ್ತಾಳೆ ಹೆಚ್ಕೊಂಡೋಳೆ ಅಂತ. ನಿಮ್ಮಪ್ಪ ಅಲ್ಲಿಂದನೇ ಬಂದು ನಿನ್ಗೆ ಎತ್ತು ಓದಿತಾರೆ ಒಂದು. ನಾವಿವಾಗ ಎಳ್ನೀರು ಕುಡಿಯೋಣ ಮತ್ತು ಮೈಸೂರಿಗೆ ಒಂದೆರಡು ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಇನ್ನೊಂದು ಜಮೀನಿಗೆ. ಇಲ್ಲ ಇಲ್ಲ ಇಲ್ಲ, ಅದು ಚೆನ್ನಾಗಿಲ್ಲ. ನಮ್ಮಪ್ಪ ತೋರಿಸ್ತಾರೆ ಬಾ. ನಮ್ಮಪ್ಪ ಕರ್ಕೊಂಡ್ಬಂದವ್ರೆ, ನಾನು ಚೆನ್ನಾಗಿರೋದು ನಿಮಗೆ ಕಿತ್ಕೊಡ್ತೀನಿ ನೋಡ್ಬಿಟ್ಟು ಅಂತ. ಓಹ್ ಏನು ಮಿನಿಸ್ಟ್ರು ಆರ್ಡ್ರ್ ಮಾಡ್ತಾಳೆ. ನಮ್ಮಪ್ಪ ಇಲ್ಲಿ ಕಿಳ್ತವ್ರೆ, ನೋಡಬೇಕು, ಟೇಸ್ಟ್ ಮಾಡಿ ಹೆಂಗೈತೆ ಅಂತ. ನೋಡೋಕೆ ಚೆನ್ನಾಗಿದೆ. ಹಾಂ ಮುಂದೆ ತೂತ್ ಮಾಡೋದಲ್ಲ, ಕೊಚ್ಚಬೇಕು. ನಾನು ಕೊಚ್ಚಕ್ಕೆ ಬರಲ್ವಾ? ಎಳ್ನೀರಣ್ಣ ಕೊಚ್ತಾರಲ್ಲ 2 ನಿಮಿಷಕ್ಕೆ ಒಂದೊಂದು. ಹಂಗಾರೆ ನೀನು ಎಳ್ನೀರು ಹಣ್ಣೇ ಮದುವೆ ಆಗಬೇಕು. ಹೆಂಗಿದೆ? ಸೂಪರ್ ಆಗೈತೆ. ಸೂಪರ್ ಆಗೈತಾ? ಸಕ್ಕದಾಗೈತೆ. ಕೆಂದಣ್ಣೀರು ಒಂದು ಗೊನೆ ಇಳಿಸಿ ಕೆಳಗಡೆ. ಗಂಜಿನೂ ಪರ್ಫೆಕ್ಟ್ ಆಗೈತೆ. ಇಲ್ಲಿರೋದೆಲ್ಲ ಲೂಟಿ ಮಾಡ್ಕೊ ಹೋಗ್ತಿದ್ದೀವಿ. ಬರೋದೇ ನಮ್ಮ ಲೂಟಿ ಮಾಡ್ಕೊ ಹೋಗ್ಕಣಪ್ಪ. ರಾಜಗೌಡ್ರ ಮನೆ ನೀವು ಹೋಗ್ಬೇಡಿ ಅಂತ ಹೇಳಿ. ಏನು? ರಾಜಗೌಡ್ರ ಮನೆಗೆ ಬರಬೇಡಿ, ಲೂಟಿ ಮಾಡ್ಕೊಯ್ತೀರಾ. ಗೈಸ್ ನೀವು ಕಮೆಂಟ್ ಆಗ್ಬೇಕಂತ ರಾಜಗೌಡ್ರ ಮನೆಗೆ ಹೋಗ್ಬೇಡಿ ಅಂತ. ನಮ್ಮ ಆನ್ ಮನೆಗೆ ಬರ್ದೆ ಇನ್ನೆಲ್ಗೆ ಹೋಗೋಣ. ಇನ್ನೆಲ್ಲ ಐತೆ ದಾರಿ. ಹಾಂ